ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 12 ಬಗ್ಗೆ ತುಂಬಾ ಅಪ್ಡೇಟ್ ಕೇಳೇ ಇರ್ತಾರ. ಪ್ರೋಮೋ ಬಂದಾಯ್ತು, ಲೋಗೋ ಬಂದಾಯ್ತು, ಕಂಟೆಸ್ಟೆಂಟ್ ಯಾರಪ್ಪ ಅಂತ ತುಂಬಾ ಕಾತುಂದ ಕಾಯ್ತಾ ಇರ್ತಾರ. ಆಲ್ಮೋಸ್ಟ್ ಅಲ್ಲೂ ತುಂಬಾ ಯೂಟ್ಯೂಬ್ ಅಲ್ಲಿ ನೋಡಿರ್ತಾರ. ವಿಡಿಯೋಸ್ ಎಲ್ಲ ಬರ್ತಾ ಇದೆ. ಅವ್ರು ಬರ್ತಾರಂತೆ, ಇವ್ರು ಬರ್ತಾರಂತೆ, ಇನ್ನು ಯಾರು ಬರ್ತಾರಂತೆ, ಪೊಲಿಟಿಷಿಯನ್ ಬರ್ತಾರಂತೆ, ಹೀರೋ ಹೀರೋಯಿನ್ ಯಾರು ಅಂತ ತುಂಬಾ ಜನ ಕಾದಿಂದ ಕಾಯ್ತಾ ಇದ್ರ. ಆಲ್ಮೋಸ್ಟ್ ಆಲ್ 99% ಇವರೇ ಕನ್ಫರ್ಮ್ ಅಂತ ಹೇಳ್ಬೋದು. ಇದ್ರಲ್ಲೇ ಏನೋ ಒಂದ್ 3-4 ಜನ ಫೇಲ್ ಆಗ್ಬೋದು ಅಷ್ಟೇ ಮಾತ್ರ. ಇನ್ನು ಇರೋರೆಲ್ಲ ಕನ್ಫರ್ಮ್ ಆಗಿ ಬರ್ತಾರೆ. ನನಗೆ ಬಂದಿರೋ ಲಿಸ್ಟ್ ಪ್ರಕಾರ ಸುಮಾರಾಗಿ 9 ಜನ ಇವರೇ ಫಿಕ್ಸ್ 90% ಅಂತ ಹೇಳ್ಬೋದು. ಮತ್ತೆ ಅವ್ರು ಯಾರು, ಇದ್ರಲ್ಲಿ ತುಂಬಾ ಜನ ಫಿಮೇಲ್ ಕಂಟೆಸ್ಟೆಂಟ್ ಗಳು ಇದ್ದಾರೆ. ಅವ್ರು ಯಾರಂತ ಮಾತಾಡೋಣ. ಒಂದಂತೂ ಸತ್ಯ, 10, 11 ಕಂಪೇರ್ ಮಾಡ್ಕೊಂಡ್ರೆ 12 ಸೀಸನ್ ತುಂಬಾ ಹಾಟ್ ಗುರು ಅಂತ ಹೇಳ್ಬೋದು. ಆ ರೀತಿ ಆಗಿದೆ. ಯಾಕಂದ್ರೆ ತುಂಬಾ ಒಳ್ಳೆ ಹೀರೋಯಿನ್ಗಳು ಈ ಸೀಸನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಬಿಗ್ ಬಾಸ್ ಅಲ್ಲಿ ಬರ್ತಾ ಇದ್ದಾರೆ. ತುಂಬಾ ಖುಷಿ ಕೊಡೋ ಸುದ್ದಿ ಅಂತ ಹೇಳ್ಬೋದು. ಯಾಕಂದ್ರೆ ನಾ ಹೇಳ್ದಲ್ಲ, 10, 11 ಕಂಪೇರ್ ಮಾಡ್ಕೊಂಡ್ರೆ ಈ ಸೀಸನ್ ಅಲ್ಲಿ ಒಳ್ಳೆ ಸೀರಿಯಲ್ ಆಕ್ಟರ್ ಈ ಸೀಸನ್ ಅಲ್ಲಿ ಬರಕ್ಕೆ ಒಪ್ಕೊಂಡಿದ್ದಾರೆ, ಆಕ್ಸೆಪ್ಟ್ ಮಾಡಿದ್ದಾರೆ. ಇವ್ರು ಕಾಲ್ ಹೋಗಿದೆ, ಅವ್ರು ಓಕೆ ಅಂತ ಕೂಡ ಹೇಳಿದಾರೆ ಅಂತ ಹೇಳಿ ಅಪ್ಡೇಟ್ ಇದೆ. ಮತ್ತೆ ಅವ್ರು ಯಾರು ತುಂಬಾ ಖುಷಿ ಕೂಡ ಆಗುತ್ತೆ ನೀವು ಕೇಳಿದಂತ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತೀರಾ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಫೋಟೋಸ್, ವಿಡಿಯೋಸ್, ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಗಳು ಬೇಕಂದ್ರೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ಹೋಗಿ ಚಾನಲ್ ಅಲ್ಲಿ ಜಾಯಿನ್ ಆಗಿ ಅದರಲ್ಲಿ ಫೋಟೋಸ್, ವಿಡಿಯೋಸ್ ಕೂಡ ಬರುತ್ತೆ. ಇದ್ರಲ್ಲಿ ಹಾಕಿದ್ರೆ ಕಾಪರೇಟ್ ಕ್ಲೈಮ್ ಬರುತ್ತೆ. ದಯವಿಟ್ಟು ವಾಟ್ಸ್ಆಪ್ ಚಾನಲ್ ಜಾಯಿನ್ ಆಗಿ, ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ ವಿತ್ ವಿಡಿಯೋಸ್, ಫೋಟೋಸ್ ಸಮೇತ. ಮುಖ್ಯವಾಗಿ ಈ ಸೀಸನ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಭೂಮಿಕಾ ರಮೇಶ್ ಅಂತ ಇವರು ಸೀರಿಯಲ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಒಳ್ಳೆ ಹೀರೋಯಿನ್ ಕೂಡ, ತುಂಬಾ ಸೀರಿಯಲ್ ಅಲ್ಲಿ ನಮ್ಮ ಕನ್ನಡದಲ್ಲಿ ಮಾಡಿದ್ದಾರೆ. ವಿತ್ ಫೋಟೋ ಕೂಡ ಹಾಕ್ತೀನಿ ನೋಡಿ, ಬೇಡ್ಕೊಡೆ. ಇವರೇ ನೋಡಿ, ಭೂಮಿಕಾ ರಮೇಶ್ ಅವರು ತುಂಬಾ ಒಳ್ಳೆ ಸೀರಿಯಲ್ ಆಕ್ಟರ್, ಚೆನ್ನಾಗಿ ಕೂಡ ಮಾಡ್ತಾರೆ. ಒಳ್ಳೆ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಕಂಟೆಸ್ಟೆಂಟ್ ಆಗ್ಬೋದು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ನಮ್ಮ ಸ್ವಾತಿ ಅವರಂತ ಕೇಳಿರ್ತಾರ. ಸ್ವಾತಿ ಮೇಡಮ್ ಅವರು, ಇವ್ರು ಕೂಡ ಆಲ್ಮೋಸ್ಟ್ ಆಲ್ ಕನ್ನಡ ಸೀರಿಯಲ್ಗಳಲ್ಲಿ ಇದು ಪೋಷಕ ಪಾತ್ರ ಮಾಡ್ತಾರೆ, ತಾಯಿ ಪಾತ್ರ, ಅಕ್ಕ, ಅತ್ತೆ ಪಾತ್ರಗಳೆಲ್ಲ ಮಾಡ್ತಾ ಇರ್ತಾರೆ. ತುಂಬಾ ಒಳ್ಳೆಯವರು ಕೂಡ, ಮೃದು ಸ್ವಭಾವದ ಕಂಟೆಸ್ಟೆಂಟ್. ಆ ಕ್ಯಾಟಗರಿಯಲ್ಲಿ ಇವ್ರನ್ನ ಸೆಲೆಕ್ಟ್ ಮಾಡಿದಾರೆ ಅಂತ ಹೇಳ್ಬೋದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲರೂ ಇವರಲ್ಲಿ ಯಾರು ಬರ್ತಾರೆ ಗೊತ್ತಿಲ್ಲ, ಇವ್ರು ಮಾತ್ರ ಫಿಕ್ಸ್ ಅಂತ ಬರ್ಕೊಂಡ್ಬಿಡ್ರಿ. ಸ್ಪಂದನ ಸೋಮಣ್ಣ ಅಂತ ಕರಿಮಣಿ ಸೀರಿಯಲ್ ನೋಡಿರ್ತೀರ. ಈ ಕರಿಮಣಿ ಸೀರಿಯಲ್ ಅಲ್ಲಿ ಲೀಡ್ ರೋಲ್ ಮಾಡ್ತಾರೆ ಹೀರೋಯಿನ್ ಆಗಿ. ಒಂದು ಒಳ್ಳೆ ಕಂಟೆಸ್ಟೆಂಟ್, ಒಂದು ಒಳ್ಳೆ ಗ್ಲಾಮರ್ ಡಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿರ್ತಾರೆ. ಬಟ್ ಬಿಗ್ ಬಾಸ್ ಮನೇಲಿ ಯಾರು ಇರ್ತಾರಂತ ಕಾದು ನೋಡಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರೆ. ಇದಂತೂ ಸತ್ಯ. ನಾನು ಹೇಳಿದೆ ಮೊದಲದಲ್ಲಿ ನನ್ನ ಹತ್ರ ಇರುವ ಅಪ್ಡೇಟ್ಗಳ ಪ್ರಕಾರ ತುಂಬಾ ಜನ ಫಿಮೇಲ್ ಕಂಟೆಸ್ಟೆಂಟ್ ಹೆಸರುಗಳು ಇದೆ. ಅದರಲ್ಲಿ ತುಂಬಾ ಹಾಟ್ ಗುರು ಅಂತ ಮೊದಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ಈ ಸೀಸನ್ ಅಲ್ಲಿ ಆದ ಕಾರಣ ನಮ್ಮ ಸ್ಪಂದನ ಸೋಮಣ್ಣ ಅವರು ಕೂಡ ಆ ಕ್ಯಾಟಗರಿಯಲ್ಲಿ ಖಂಡಿತವಾಗ್ಲೂ ಬರ್ತಾರೆ ಗುರು. ಇನ್ನು ಅದಾದ್ಮೇಲೆ ಇನ್ನೊಂದು ಸೀರಿಯಲ್ ಬಂದ್ಬಿಟ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಸಾಗರ್ ಗೌಡ ಅಂತ ಇವರು ಸೀರಿಯಲ್ ಆಕ್ಟರ್ ಆಗಿರ್ತಾರೆ. ವಿಲನ್ ರೋಲ್, ಹೀರೋ ರೋಲ್ ಎಲ್ಲ ಮಾಡ್ತಾರೆ. ಇವರು ಕೂಡ ಸಾಗರ್ ಗೌಡ ಬಿಗ್ ಬಾಸ್ಗೆ 12ಕ್ಕೆ ಬರುವ ಸಾಧ್ಯತೆ ತುಂಬಾ ಇದೆ. 90% ಫಿಕ್ಸ್ ಕೂಡ ಅಂತ ಹೇಳ್ಕೋಬಹುದು. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಗೆಲ್ಲಿ ನಟ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸ್ಟಾರ್ಟಿಂಗ್ ಇಲ್ಲಿಂದ ಜಿ ಕನ್ನಡದಿಂದ ಕಲರ್ಸ್ ಕನ್ನಡಕ್ಕೆ ಬಂದಿದ್ದಾರೆ. ಕ್ವಾಟ್ಲೆ ಕಿಚನ್ ಅಲ್ಲಿ ಬೇರೆ ಬೇರೆ ಶೋಗಳೆಲ್ಲ ಮಾಡ್ತಾ ಇದ್ದಾರೆ ಕಲರ್ಸ್ ಕನ್ನಡದಲ್ಲಿ. ಆದ ಕಾರಣ ಇವು ಕೂಡ ಕನ್ಫರ್ಮ್ ಅಂದ್ರೆ ಕನ್ಫರ್ಮ್, ನೋಡ್ಕೊಂಡ್ಬಿಡಿ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಈ ಬಿಗ್ ಬಾಸ್ ಬಗ್ಗೆ ಒಂದು ಮೇನ್ ಏನಂತಾರೆ, ಕಾಂಟ್ರವರ್ಸಿ ಕಂಟೆಸ್ಟೆಂಟ್ ಅಂತ ಹೇಳಿದ್ರೆ ಮುಖ್ಯವಾಗಿ ದಿವ್ಯಾ ವಸಂತ ಅಂತ ಸುಮಾರು ಕಾಂಟ್ರವರ್ಸಿ ಆಗಿತ್ತು ಈ ವರ್ಷ. ನ್ಯೂಸ್ ಕ್ಯಾಟಗರಿಯಲ್ಲಿ ಇವರು ಕೂಡ ಒಂದು ಬರುವ ಸಾಧ್ಯತೆ ತುಂಬಾ ಅಂದ್ರೆ ತುಂಬಾ ಇದೆ. ಇನ್ನು ಅದಾದ್ಮೇಲೆ ಪ್ರತಿ ಸಲ ಒಬ್ಬರು ಬರ್ತಾರೆ, ಅಂದ್ರೆ ಪೂಜಾರಿ ಟೈಪ್ ಅಲ್ಲೋ ಇಲ್ಲ ಒಂದು ನಮಗ ಜಾತಕ ನೋಡ್ತಾರಲ್ಲ ಆ ರೀತಿಯಲ್ಲಿ ಇವ್ರು ಬಂದ್ಬಿಟ್ಟು ಕನ್ಫರ್ಮ್ ಆಗಿ ಹೇಳ್ಬೇಕಂದ್ರೆ ಇವರು ಇದು ಏನಂತಾರೆ, ನ್ಯೂಮರಲಿಸ್ಟ್ ಅಂದ್ರೆ ಸಂಖ್ಯಾಶಾಸ್ತ್ರಗಳಿಂದ ನಮ್ಮ ಭವಿಷ್ಯ ಹೇಳೋರು ಇವ್ರು ಬಂದ್ಬಿಟ್ಟು ಅರವಿಂದ್ ರತನ್ ಅಂತ. ಇವರು ಕೂಡ ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿದ್ದಾರೆ. ಬಿಗ್ ಬಾಸ್ ಸೀಸನ್ 12 ಬರುವ ಸಾಧ್ಯತೆ ತುಂಬಾನೇ ಇದೆ. ಇನ್ನು ಅದಾದ್ಮೇಲೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ 8ನೇ ಕಂಟೆಸ್ಟೆಂಟ್ ಆಗಿ ದಿಲೀಪ್ ಶೆಟ್ಟಿ ಅಂತ ಇವರು ಕೂಡ ಸೀರಿಯಲ್ಸ್ ಎಲ್ಲ ಮಾಡ್ತಾರೆ. ಕನ್ನಡ, ತೆಲುಗು ಸೀರಿಯಲ್ಸ್ ತುಂಬಾ ಮಾಡಿದ್ದಾರೆ, ಕನ್ನಡ ಕೂಡ ಮಾಡಿದ್ದಾರೆ. ದಿಲೀಪ್ ಶೆಟ್ಟಿ ಅಂತ ಶೆಟ್ರು ಒಬ್ಬರಾದ್ರೂ ಇತ್ತೇ ಇರ್ತಾರೆ ಬಿಗ್ ಬಾಸ್ ಮನೇಲಿ. ಆ ಕ್ಯಾಟಗರಿಯಲ್ಲಿ ಇವ್ರು ಬರ್ಬೋದು, ಬರ್ತಾರೆ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಮೌನ ಗುಡ್ಡೆ ಮನೆ ರಾಮಾಚಾರ್ಯ ಸೀರಿಯಲ್ ಯಾರಿಗ್ ಗೊತ್ತಿಲ್ಲ ಹೇಳಿ, ತುಂಬಾ ಫೇಮಸ್. ಅಂತದ್ರಲ್ಲಿ ಇವ್ರು ಬರಲ್ವಾ? ಖಂಡಿತವಾಗ್ಲು ಕಾಲ್ ಶೀಟ್ ಹೋಗಿದೆ ಅಂತ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ಏನಂತ ಹೇಳಿ, ಈ ಸಲ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಕಂಟೆಸ್ಟೆಂಟ್ ಗಳು ಬರ್ತಾರೆ ಸೀಸನ್ 12ಕ್ಕೆ ಅಂತ. ಅದೇ ಕ್ಯಾಟಗರಿಯಲ್ಲಿ ಸ್ಪಂದನ ಸೋಮಣ್ಣ ಆಗಿರ್ಬೋದು, ಮೌನ ಗುಡ್ಡಮನೆ ಆಗಿರ್ಬೋದು, ಆದ್ಮೇಲೆ ಸ್ವಾತಿ ಮೇಡಮ್ ಅವರು ಆಗಿರ್ಬೋದು, ದಿವ್ಯಾ ವಸಂತ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಇವರಾಗಿರ್ಬೋದು ಸಾಗರ್ ಗೌಡ ಆಗಿರ್ಬೋದು,
ಭೂಮಿಕಾ ರಮೇಶ್ ಆಗಿರ್ಬೋದು, ನೋಡಿ ಟಾಪ್ ಕಂಟೆಸ್ಟೆಂಟ್ ಗಳು ಭೂಮಿಕಾ ರಮೇಶ್ ಆಗಿರ್ಬೋದು, ಮೌನಿ ಗುಡ್ಡಮ್ಮನೆ, ಸ್ಪಂದಣ್ಣ, ಸೋಮಣ್ಣ, ಇವ್ರು ಮೂವರು ಟಾಪ್ ಹೀರೋಯಿನ್ಸ್ ಅನ್ಬೋದು. ಆಮೇಲೆ ಸ್ವಾತಿ, ಈ ರೀತಿಯಾಗಿ ಈ ಕಂಟೆಸ್ಟೆಂಟ್ ಗಳು ಈ ರೀತಿಯಾಗಿತ್ತು. ಇನ್ನು ಅದರಲ್ಲಿ ಗಿಲ್ಲಿ ನಟ ಬರ್ತಾರೆ. ಈ ರೀತಿಯಾಗಿ ಸಖತ್ತಾಗಿದೆ. ನ್ಯೂಸ್ ಆಂಕರ್ ಗಳಲ್ಲಿ ನಮ್ಮ ಜಾಹ್ನವಿ ಮೇಡಮ್ ಅವರು ಕೂಡ ಬರ್ತಾರ ಅಂತ ಅಪ್ಡೇಟ್ ಇದೆ. ಹೇಳದಲ್ಲ, ತುಂಬಾ ಹಾಟ್ ಗುರು ಈ ಸೀಸನ್ ಅಂತ. ನೋಡೋಣ ಯಾರೆಲ್ಲ ಬರ್ತಾರೆ ಯಾರೆಲ್ಲ ಬರಲ್ಲ ಅಂತ. ಮುಖ್ಯವಾಗಿ ಈ ಸಲ ಒಂದು ಒಳ್ಳೆ ಕಂಟೆಂಟ್ ಕೂಡ ಕಂಟೆಸ್ಟೆಂಟ್ ಗಳ ತಗೊಂಡ್ ಬರ್ತಾರೆ ಅಂತ ಅಪ್ಡೇಟ್ ಇದೆ. ನೋಡೋಣ. ಲಾಸ್ಟ್ ಸೀಸನ್ ಅಲ್ಲಿ ಮಧ್ಯದಲ್ಲಿ ಆ ಜಗದೀಶ್ ಅವರು ಹೋಗೋ ಆದ್ಮೇಲೆ ಒಂಥರ ಗಲಿಬಿಲಿ ಗಚಿಗಿಲಿ ಗಿಚ್ಕಿಲಿ ಆಗ್ಬಿಡ್ತು. ಅದಾದ್ಮೇಲೆ ಶೋ ಸ್ವಲ್ಪ ಆಲ್ಮೋಸ್ಟ್ ಆಲ್ ಕಡಿಮೆ ಅಂತ. TRP ಕಮ್ಮಿ ಬಂದಿಲ್ಲ, ನೋಡೋದ್ರಲ್ಲಿ ಕಮ್ಮಿ ಆಗ್ಲಿಲ್ಲ, ಬಟ್ ಕಂಟೆಂಟ್ ಗಳಲ್ಲಿ ಎಲ್ಲೋ ಕಡಿಮೆ ಆಗಿತ್ತು. ನಮ್ಮ ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್ ಅದನ್ನೇ ರುಬ್ಬಿ 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 ಆಗ್ತಾ ಇದ್ರು. ಅದೇ ತಡ ಮಾಡಿ ಆಗ್ತಾ ಇದ್ರು. ಬಟ್ ಈ ಸಲ ಆಗ್ಬಾರ್ದು, ಆ ರೀತಿ ಆಗ್ಲೇಬಾರ್ದು ಅಂತ ಎಲ್ಲ ಬಯಸೋಣ. ಒಳ್ಳೆ ಕಂಟೆಸ್ಟೆಂಟ್ ಬರ್ಲಿ, ಒಳ್ಳೆ ಕಂಟೆಂಟ್ ಕೊಡ್ಲಿ, ನಮ್ಗೂ ಎಂಟರ್ಟೈನ್ಮೆಂಟ್ ಕೊಡ್ಲಿ, ನಿಮ್ಗೂ ಎಂಟರ್ಟೈನ್ಮೆಂಟ್ ಎಲ್ಲ ಕೊಡ್ಲಿ ಅಂತೆಲ್ಲ ಭಾವಿಸೋಣ. ಮತ್ತೆ ಹೇಳ್ದಲ್ಲ, ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಬೇಕು, ಫೋಟೋಸ್ ವಿಡಿಯೋಸ್ ಎಲ್ಲ ನೋಡ್ಬೇಕು ಅಂದ್ರೆ ವಾಟ್ಸ್ಆಪ್ ಚಾನಲ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಚಾನಲ್ ಲಿಂಕ್, ಅದ್ರಲ್ಲಿ ಹೋಗಿ ಜಾಯಿನ್ ಆಗಿ ಅದರಲ್ಲಿ ವಿಡಿಯೋಸ್ ಫೋಟೋಸ್ ಸಮೇತ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಇರುತ್ತೆ. ದಯವಿಟ್ಟು ಜಾಯಿನ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.